ತುಂಬ ಸರಳವಾಗಿ ಆಚರಿಸ್ತಾ ಇದ್ದೇವೆ ಈ ಕಾರ್ಯಕ್ರಮವನ್ನು. ಒಂದು ಈಗ ಸ್ವಾಗತ ಕಾರ್ಯಕ್ರಮ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಕೇಳಿಕೊಂಡಾಗ ತುಂಬ ಸಂತೋಷದ ಒಪ್ಪಿ ಅದಮಾರು ಸ್ವಾಮೀಜಿಯವರು ಇಲ್ಲಿಗೆ ಬಂದಿದ್ದಾರೆ. ನಮಗೆ ತುಂಬ ಖುಷಿಯಾಗಿದೆ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಮ್ಮ ಸಂಸ್ಥೆಯ ಆಡಳಿತ ನಿರ್ದೇಶಕರಾಗಿರುವಂಥ ದಿನೇಶ್ ಕಿಣಿ ಅವರು ಅವರಿಗೆ ಫಲ ವಸ್ತುವನ್ನು ನೀಡುವುದರ ಮೂಲಕ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಇನ್ನು ನಮ್ಮ ಇನ್ನೋರ್ವ ಮುಖ್ಯ ಅತಿಥಿ ಪ್ರಮೋದ್ ಮಧ್ವರಾಜ್ ಅವರು, ನಮಗೆಲ್ಲ ಗೊತ್ತಿದೆ ಅವರ ಬಗ್ಗೆ ಮತ್ತೆ ನಾವೇನು ಹೇಳ್ಕೊಳ್ಳುವಂಥ ಯಾವ ಅಗತ್ಯಗಳು ಕೂಡ ಇಲ್ಲ. ನಮ್ಮ ಈ ಯೋಜನೆಗೆ ತುಂಬ ಅವರು ಪ್ರೋತ್ಸಾಹವನ್ನು ಕೊಟ್ಟವರು. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ದಿನಕರ್ ಬೇಂಗ್ರೆ ಅವರಿಗೆ ಪುಷ್ಪವನ್ನು ನೀಡುವುದರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಇನ್ನು ಮಾಹೆಯ ಪ್ರೋ ಚಾನ್ಸಲರ್ ಆಗಿರುವಂಥ ಶ್ರೀ ಬಲ್ಲಾಳ್ ಅವರು ಬಂದಿದ್ದಾರೆ. ತುಂಬ ಖುಷಿಯಾಗಿದೆ ನಮಗೆ ಅವರ ಆಗಮನ ಕೂಡ. ನಾವು ಅವ್ರನ್ನ ಕೇಳ್ಕೊಂಡಾಗ ಖಂಡಿತವಾಗ್ಲೂ ಡಾಕ್ಟರ್ ಎಚ್ ಎಸ್ ಬಲ್ಲಾಳ್, ಎಸ್, ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ನಾವು ನಮ್ಮ ಈ ಒಂದು ಟಿ ವಿ ಚಾನೆಲ್ನ ಒಂದು ಸಣ್ಣ ಈ ನಮ್ಮದು ಯೋಜನೆ ಇದೆ, ಇದನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಬಂದಾಗ ತುಂಬ ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ. ಅವ್ರನ್ನ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತಿಸ್ತೇನೆ. ಈ ಸಂಸ್ಥೆಯ ಒಬ್ಬರು ಪಾಲುದಾರರಾಗಿರುವಂಥ ರಂಜನ್ ಅವರಿಗೆ ಹೂಗುಚ್ಛವನ್ನು ಕೊಡೋದ್ರ ಮೂಲಕ ಸ್ವಾಗತಿಸಬೇಕು. ಥ್ಯಾಂಕ್ ಯು ಸರ್. ಇನ್ನೋರ್ವ ನಮ್ಮ ಮುಖ್ಯ ಅತಿಥಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಉಪೇಂದ್ರ ನಾಯಕ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಗೆ ರಮೇಶ್ ಕಾಂಚನ್ ಅವರು ಹೂಗುಚ್ಛವನ್ನು ಕೊಡೋದ್ರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾರೆ. ಇನ್ನು ನಮ್ಮ ಈ ಸರಳವಾದ ಕಾರ್ಯಕ್ರಮಕ್ಕೆ ಜಿಲ್ಲಾ ವಾರ್ತಾಧಿಕಾರಿ ರೋಹಿಣಿಯವರು ಬಂದಿದ್ದಾರೆ. ಅವರ ಬೆಂಬಲ ನಮಗೆ ಯಾವತ್ತೂ ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ಸುದ್ದಿ ಮತ್ತು ಮಾಹಿತಿಯ ಹಿಂದೆ ಓಡುವಾಗ ಅವರ ನೆರವನ್ನು ಪಡ್ಕೊಳ್ಬೇಕಾಗ್ತದೆ. ಅವರು ಇವತ್ತು ರಜೆ ಇದ್ದರೂ ಕೂಡ ಮಂಗಳೂರಿನಿಂದ ಬಂದಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ದುರ್ಗಾ ಪ್ರಸಾದ್ ಅವರಿಗೆ ಹೂವನ್ನು ಕೊಡೋದ್ರ ಮೂಲಕ ಅವರನ್ನು ಸ್ವಾಗತಿಸಬೇಕು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಈಗ ಮುಂದಿನ ಅವಕಾಶ ದಿನೇಶ್ ಕಿಣಿ ಅವರಿಗೆ ಪ್ರಾಸ್ತಾವಿಕವಾದ ಮಾತುಗಳು. ನಾವು ಯಾಕೆ ಈ ಸಂಸ್ಥೆಯನ್ನು ಕಟ್ಟಬೇಕಂತ ಹೊರಟಿ ಸಮಾನ ಮನಸ್ಕ ಯುವಕರು ಸೇರಿಕೊಂಡು ಪತ್ರಿಕೋದ್ಯಮದಲ್ಲಿ ಭಾಳ ವರ್ಷಗಳಿಂದ ಇದ್ದವರು ಇಂಥ ಒಂದು ಯೋಜನೆಗೆ ಯಾಕೆ ಕೈ ಹಾಕಿದ್ವಿ ಅವರ ಮಾತುಗಳಲ್ಲೇ ಕೇಳಿ. ನಾವು ಇವತ್ತಿನ ಈ ಉದ್ಘಾಟನಾ ಸಮಾರಂಭವನ್ನು ಹೇಗೆ ಮಾಡ್ತೇವೆ ಎನ್ನುವುದಕ್ಕಿಂತ ನಮ್ಮ ಪ್ರೈಮ್ ಟಿವಿಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ನೀಡ್ತೇವೆ ಎನ್ನುವುದೇ ಮುಖ್ಯವಾಗ್ತದೆ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಚುಟುಕಾಗಿ ಹಾಗೂ ಭಾಳ ಸರಳವಾಗಿ ಆಯೋಜಿಸಿದ್ದೇವೆ. ಕಳೆದ 2 ದಶಕಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವ ನಾವೊಂದು ಸಮಾನ ಮನಸ್ಕರು, ಜೊತೆಗೆ ಈ ಮಾಧ್ಯಮ ರಂಗದಲ್ಲಿ ಅಭಿರುಚಿ ಇರುವ ಕೆಲವು ಆಯ್ದ ಉದ್ಯಮಿಗಳು ಹಾಗೂ ಹೂಡಿಕೆದಾರರನ್ನು ಸೇರಿಕೊಂಡು ಈ ಒಂದು ಪ್ರೈಮ್ ಟಿವಿ ಯೋಜನೆಯನ್ನು ನಾವು ರೂಪಿಸಿದ್ದೇವೆ. ಈ ಯೋಜನೆ ರೂಪಿಸುವುದರ ಜೊತೆಗೆ ಪ್ರೈಮ್ ಟಿವಿಯ ಉದ್ದೇಶಗಳನ್ನು ಸಹ ಬಹಳ ಒಂದು ಸ್ಪಷ್ಟ ಮಾಡಿಕೊಂಡಿದ್ದೇವೆ. ಮೊದಲಿಗೆ ನಾವು 10ರೊಟ್ಟಿಗೆ 11 ಎಂಬಂತಾಗಬಾರ್ದು. ವೀಕ್ಷಕರಿಗೆ ಏನಾದರೂ ಹೊಸತನ ಕೊಡಬೇಕು. ನಾವು ನಿಷ್ಪಕ್ಷಪಾತವಾಗಿರಬೇಕು, ಜೊತೆಗೆ ಸತ್ಯದ ಪಕ್ಷಪಾತಿಯಾಗಿರಬೇಕು. ಹಾಗೆಯೇ ನಾವು ಮಾಧ್ಯಮದಲ್ಲಿದ್ದುಕೊಂಡು ಯಾವುದೇ ಒಂದು ವಿವಾದಗಳಿಗೆ ಹೆದರಬಾರ್ದು. ಆದರೆ ಅನಗತ್ಯ ವಿವಾದಗಳನ್ನು, ಅನಗತ್ಯ ಸಂಘರ್ಷಗಳನ್ನು, ಅವಹೇಳನಗಳನ್ನು ಮಾಡಬಾರ್ದು. ನಮ್ಮ ಪ್ರೈಮ್ ಟಿವಿ ಜನರ ಒಂದು ಧ್ವನಿಯಾಗಬೇಕು, ಜೊತೆಗೆ ಜನ ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳುವಂತಾಗಬೇಕು. ಹೀಗೆ ನಮ್ಮ ಧ್ಯೇಯಗಳನ್ನು ಒಂದು ಗುರುತಿಸಿಕೊಂಡಿದ್ದೇವೆ. ಇವತ್ತು ನಮ್ಮ ಕನಸು ನನಸಾಗಲು, ಪರಿಶ್ರಮ ಫಲಕಾರಿಯಾಗಲು ಹರಸುವಂತೆ ಅದಮಾರು ಮಠಾಧೀಶ ಶ್ರೀಯುತ ಶ್ರೀ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ವಿಶ್ವಪ್ರಿಯ ತೀರ್ಥ ಸ್ವಾಮೀಜಿಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಇನ್ನು ದಾನ ಧರ್ಮ ಮಾಡಿದರೆ ಪುಣ್ಯ ಸಿಗ್ತದೆ ಎಂಬ ಒಂದು ಮಾತಿದೆ. ಅಂತಹ ದಾನ ಧರ್ಮಗಳ ಮೂಲಕ ಹೆಸರು ಮಾಡಿರುವ
ನಮ್ಮ ಜನಪ್ರಿಯ ಶಾಸಕರು ಆಗಿರುವ ಶಾಸಕರಾದಂಥ ಶ್ರೀಯುತ ಪ್ರಮೋದ್ ಮಧ್ವರಾಜ್ ಅವರನ್ನು ನಮ್ಮ ಇಂದಿನ ವಿಶೇಷ ಅತಿಥಿಯಾಗಿ ಆಹ್ವಾನಿಸಿದ್ದೇವೆ. ಅವರ ದಾನ ಧರ್ಮದ ಪುಣ್ಯ ನಮಗೂ ಸ್ವಲ್ಪ ಸಿಗಲಿ ಅಂತ ಒಂದು ಆಸೆ ಸಹ ಇದೆ. ನಮ್ಮ ಈ ಯೋಜನೆಗೆ ಪ್ರಮೋದ್ ಮಧ್ವರಾಜ್ ಅವರು ಪೂರ್ಣ ರೀತಿಯಲ್ಲಿ ಬೆಂಬಲಿಸುತ್ತಿದ್ದಾರೆ. ಅವರಿಗೆ ನಾನು ಸ್ವಾಗತಿಸ್ತೇನೆ. ಹಾಗೆಯೇ ನನ್ನ ಆತ್ಮೀಯರು, ಮಾರ್ಗದರ್ಶಕರು, ವಿದೇಶಿಯೂ ಆಗಿರುವ ನಮ್ಮ ಮಣಿಪಾಲ ಯೂನಿವರ್ಸಿಟಿಯ ಪ್ರೋ ಚಾನ್ಸಲರ್ ಡಾಕ್ಟರ್ HS ಬಲ್ಲಾಳ್ ಅವರನ್ನು ಸಹ ವಿಶೇಷ ಅತಿಥಿಯಾಗಿ ನಾವು ಆಹ್ವಾನಿಸಿದ್ದೆವು. ಅವರು ಆಗಮಿಸಿದ್ದಾರೆ, ನಮಗೆ ಭಾಳ ಖುಷಿಯಾಗಿದೆ. ಹಾಗೆ ಅವರು ನಮ್ಮ ಪ್ರೈಮ್ TV ಚಾನಲನ್ನು ಸಂಪೂರ್ಣವಾಗಿ ಬೆಂಬಲಿಸುವ ಭರವಸೆ ನೀಡಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ನಮ್ಮ ಹರ್ಷ ವ್ಯಕ್ತಪಡಿಸ್ತೇನೆ. ಹಾಗೆಯೇ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರು ಆಗಿರುವಂತಹ ಶ್ರೀಯುತ ಉಪೇಂದ್ರ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. BJP ಈಗ ರಾಜ್ಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿದೆ. ಮಾಧ್ಯಮದವರು ಕಾಯಂ ವಿರೋಧ ಪಕ್ಷ ಅಂತ ಒಂದು ಮಾತಿದೆ. ಹಾಗಾಗಿ ನಾವು ವಿರೋಧ ಪಕ್ಷದವರು ಒಟ್ಟು ಸೇರಿಕೊಂಡಿದ್ದೇವೆ. ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ ಉಪೇಂದ್ರ ನಾಯಕ್ ಅವರು. ಹಾಗೆ ನಮ್ಮವರೇ ಆದಂತಹ ಜಿಲ್ಲಾ ವಾರ್ತಾಧಿಕಾರಿ ರೋಹಿಣಿ ಮೇಡಮ್ ಅವರು ಸರ್ಕಾರದ ಜೊತೆಗಿನ ಹಾಗೂ ಇಲಾಖೆಗಳ ಜೊತೆಗಿನ ನಮ್ಮ ಸಂಪರ್ಕದ ಕೊಂಡಿಯಾಗಿ ನೆರವಾಗಲಿದ್ದಾರೆ ಎಂಬ ಭರವಸೆ ಇಟ್ಟುಕೊಂಡು ನಾನು ಇವತ್ತಿನ ಕಾರ್ಯಕ್ರಮ ಇನ್ನೂ ಮುಂದುವರಿತೇನೆ. ಇನ್ನು ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಿಸಿದ ಹಾಗೆ ಮುಖ್ಯ ಅತಿಥಿಗಳಾಗಿ ನೀವೆಲ್ಲರೂ ನಮ್ಮ ಮೇಲಿನ ಪ್ರೀತಿಯಿಂದ ಬಂದಿದ್ದೀರಿ. ನಿಮ್ಮೆಲ್ಲರ ಸಹಕಾರ, ಬೆಂಬಲ, ಆಶೀರ್ವಾದ, ಸಲಹೆ, ಸೂಚನೆಗಳನ್ನು ಆಶಿಸುತ್ತಾ ನಾವು ಯಾವುದೇ ಸಂದರ್ಭದಲ್ಲಿ ನಮ್ಮ ಧ್ಯೇಯದಿಂದ ದೂರ ಸರಿದರೆ ಅಥವಾ ಜನಪರ ನಿಲುವಿನಿಂದ ದೂರವಾದರೆ ಖಂಡಿತಕ್ಕೂ ಒಂದು ಕರೆ ಮಾಡಿ ಎಚ್ಚರಿಸಿ ಸಲಹೆ ಕೊಡಿ. ನಾವು ಅನ್ಯಥಾ ಭಾವಿಸುವುದಿಲ್ಲ ಎಂಬ ಭರವಸೆಯೊಂದಿಗೆ ಅದೇ ರೀತಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಗರಸಭೆಯ ಅಧ್ಯಕ್ಷರಾದಂತಹ ಯುವರಾಜ್ ಅವರು ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರನ್ನು ಸಹ ಸ್ವಾಗತಿಸ್ತೇನೆ. ಇಷ್ಟು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ದಿನೇಶ್ ಅವರಿಗೆ. ಈಗ ಯುವರಾಜ್ ಅವರನ್ನು ಪ್ರಭಾಕರ್ ಅವರು ಹೂಗುಚ್ಛ ಕೊಡೋದ್ರ ಮೂಲಕ ಅವರನ್ನು ಸ್ವಾಗತಿಸಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ಪತ್ರಕರ್ತರ ಸಂಘದ ಅಧ್ಯಕ್ಷ ಜಯಕರ ಸುವರ್ಣ ಅವರು ಬಂದಿದ್ದಾರೆ. ಅವರನ್ನು ಈ ಸಂದರ್ಭ ಗುರುತಿಸಿಕೊಳ್ತೇನೆ. ಅವರಿಗೆ ರೂಪೇಶ್ ಕಲ್ಮಾಡಿ ಅವರು ಹೂಗುಚ್ಛ ಕೊಟ್ಟು ಗೌರವಿಸಬೇಕು. ಓಕೆ, ಈಗ ಮುಂದಿನ ಕಾರ್ಯಕ್ರಮ ಉದ್ಘಾಟನಾ ಸಮಾರಂಭ ಅತ್ಯಂತ ಪ್ರಮುಖ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಅದಮಾರು ಶ್ರೀಗಳು ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಭಕ್ತಿಪೂರ್ವಕವಾಗಿ ಅವರ ಹತ್ರ ವಿನಂತಿಸ್ಕೊಳ್ತಾ ಇದ್ದೇನೆ. ಈಗ ಉದ್ಘಾಟನಾ ಸಮಾರಂಭ.